ಪ್ರಪಂಚನ ತಿಳ್ಕೊಂಡಿರೋರು. ಯಾವ ಪರಿಸ್ಥಿತಿಯಲ್ಲಿ ಹೇಗಿರ್ಬೇಕು ಅಂತ ಗೊತ್ತಿರೋರು. ಅವರು ತಂಗಾಳಿ ಇದ್ದ ಹಾಗೆ, ಆದ್ರೆ ಅವ್ರ ಮಗಳು ಹಾಗಲ್ಲ. ಅವ್ರ ಹೆಸರಿಗೆ ಧಕ್ಕೆ ಬರುತ್ತೆ ಅಂದ್ರೆ ಯಾವ ಕ್ಷಣದಲ್ಲಾದ್ರೂ ಬಿರುಗಾಳಿ ಆಗ್ತಾಳೆ. ಎದುರುಗಡೆ ನಿಂತು ಮಾತಾಡಕ್ಕಾದ್ರೂ 100 ಸಲ ಯೋಚನೆ ಮಾಡಿ ಮಾತಾಡ್ಬೇಕು. ಏನು ಎತ್ತ ಅಂತ ತಿಳ್ಕೊಳ್ದೆ ಮಧ್ಯರಾತ್ರಿಯಲ್ಲಿ ಕಾರಣನೇ ಇಲ್ಲದೆ ಯಾವುದೋ ಒಂದು ನಾಯಿ ಬಗ್ಲಕ್ ಶುರು ಮಾಡ್ತು ಅಂತ ಬೇರೆ ಎಲ್ಲ ನಾಯಿಗಳು ಬಗ್ಲದಕ್ ಶುರು ಮಾಡುತ್ತಂತೆ. ನಿಮ್ಮನ್ನ ನೋಡ್ತಾ ಇದ್ರೆ ಹಂಗೆ ಅನ್ಸುತ್ತೆ ನನಗೆ. ಈಗ ನೀನೇ ತೀರ್ಮಾನ ಮಾಡು. ಬರೀ ಬಾಯಿ ಮಾತಿಗೆ ಇಲ್ಲಿಂದ ಹೋಗ್ತೀಯೋ ಅಥವಾ ಕಲ್ಲೇಟಿನ ರುಚಿ ತೋರಿಸ್ಲೋ? ಕೋಪ ಬಂದ್ರೆ ಶ್ರಾವಣಿ ಅಮ್ಮವರು ಕಾಳಿ, ಭದ್ರಕಾಳಿ, ಥೇಟ್ ನಂದಿನಿ ಅಮ್ಮವ್ರ ತರ. ನೋಡ್ದನೋ ಅನ್ಯಾಯ ನಡೀತಿದ್ರೆ ಹೇಗೆ ಸಿಡಿತಾರೆ ಅಂತ. ಅನಿತಾ ದೇವಿ ಅಮ್ಮವರಾಗ್ಲಿ, ನಂದಿನಿ ಅಮ್ಮವರಾಗ್ಲಿ ಹೀಗೆ ತಾನೇ ಇದ್ದಿದ್ದು. ಕಾಂತಮ್ಮ ಅವರೇ, ಮೇಡಮರೇ, ನನಗೊಂದು ದೊಡ್ಡ ಕಲ್ ಬೇಕು. ಆ ಕಲ್ ಹೇಗಿರ್ಬೇಕಂದ್ರೆ ಅದನ್ನ ತೆಗೆದು ಯಾರ ತಲೆ ಮೇಲಾದ್ರೂ ಹಾಕಿದ್ರೆ ತೊಲೆನೇ ಹೊಡೆದೋಗ್ಬೇಕು. ತಗೊಳ್ಳಿ ಬಿಡವ್ರೆ. ಅಪ್ಪ, ನೀವ್ ಯಾರ ಮಾತುಗೂ ಏನು ತಲೆ ಕೆಡ್ಸ್ಕೊಬಿಡಿ ಅಪ್ಪ. ಎಲ್ಬೆ ಇಲ್ದಿರೋ ನಾಲ್ಗೆಗೆ ಸತ್ಯ, ಸುಳ್ಳು, ನ್ಯಾಯ, ಅನ್ಯಾಯ ಯಾವುದೂ ಗೊತ್ತಾಗಲ್ಲ. ನಾವೆಲ್ಲರೂ ನಿಮ್ ಜೊತೆ ಇದೀವಪ್ಪ. ನಾವು ನಿಮ್ಮನ್ನ ಯಾವತ್ತೂ ಬಿಟ್ಕೊಡಲ್ಲ. ನೀನೇನ ಅಪ್ಪನ್ನ ನೀನೇನೋ ಕಾಪಾಡ್ಕೊಂಡ್ಬಿಡ್ತೀಯ ಮಗಳೇ. ಆದ್ರೆ ಇಷ್ಟು ವರ್ಷ ನಿನಗೆ ಕಾವಲಾಗಿರ್ಬೇಕಾಗಿರೋ ಅಪ್ಪ ಶತ್ರು ತರ ಕಾಡ್ಬಿಟ್ನಲ್ಲಮ್ಮ. ಆ ಪಾಪನ ನಾನು ಹೇಗೆ ಕಳ್ಕೊಳ್ಳಿ? ನಿನ್ ಪ್ರೀತಿನ ನೋಡ್ತಾ ನೋಡ್ತಾ ನನ್ನ ಪಾಪ ಪ್ರಜ್ಞೆ ಇನ್ನೂ ಜಾಸ್ತಿ ಆಗ್ತಾ ಇದೆ. ಒಳ್ಳೇದಾಗ್ಲಿ, ಹೋಗಿ ಬನ್ನಿ ಅಮ್ಮ. ಮುಂಚೆ ಎಲ್ಲ ನಾನು ಎಕ್ಸಾಮಲ್ಲಿ ಫೇಲ್ ಆಗಿ ನಿಮಗೆ ಮುಜುಗರ ಮಾಡಿದ್ದೀನಿ. ಆವಾಗೆಲ್ಲ ನೀವು ನನಗೆ ಬೈದಿದ್ದೀರಾ ಕೂಡ. ಈ ಸಲ ನಾನೇನಾದರೂ ಅಪ್ಪಿ ಫೇಲ್ ಆದರೆ ನೀವು ನನಗೆ ಬೈಯಲ್ಲ ಅಲ್ವಾ? ಮನೇಲೆಲ್ಲ ಸೌಕರ್ಯ ಇದ್ದು ಮಕ್ಕಳು ಸರಿಯಾಗಿ ಓದಿಲ್ಲ ಅಂದ್ರೆ ಮನೆ ಯಜಮಾನ ಸರಿಯಾಗಿ ಬೆಳೆಸಿಲ್ಲ ಅಂತಾರೆ. ನನಗೆ ಫೇಲ್ಯೂರ್ ಅಂದ್ರೆ ಇಷ್ಟ ಆಗಲ್ಲ. ಬರ್ತೀನಿ. ಅಪ್ಪ, ನಿಮ್ಮ ಮಗಳು ಯಾವತ್ತೂ ನಿಮ್ಮ ಹೆಸರನ್ನ ಹಾಳು ಮಾಡಲ್ಲ ಅಪ್ಪ. ಇದನ್ನ ನಿಮಗೆ ತುಂಬಾ ಸಲ ಹೇಳಬೇಕು ಅಂತ ಅನ್ಸಿದೆ, ಆದರೆ ಯಾವತ್ತೂ ಹೇಳಲಿಲ್ಲ. ಯಾಕಂದ್ರೆ ನಿಮ್ಮ ದೃಷ್ಟಿಯಲ್ಲಿ ನಾನು ನಿಮ್ಮ ಮಗಳೇ ಅಲ್ಲ ಅಲ್ವಾ? ಪರವಾಗಿಲ್ಲಪ್ಪ, ನೀವು ಇದ್ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಸ್ನೇಹಿತರಿದ್ದಾರೆ, ಸುಬ್ಬು ಇದ್ದಾನೆ, ನೀವು ಸಂತೋಷವಾಗಿರಿ. ನನಗಷ್ಟೇ ಬೇಕಾಗಿರೋದು. ಬರ್ತೀನಿ ಅಪ್ಪ. ನೀನೆಲ್ಲ ಅಪ್ಪನ ಜೊತೆ ಇರು. ನಾನು ಬೇಗ ಹೋಗಿ ಬೇಗ ಬರ್ತೀನಿ. ಸರಿ ಮೇಡಮ್. ಬ್ರೋ, ಆ ಶ್ರಾವಣಿಗೆ ಎಷ್ಟು ಕೊಬ್ಬು, ಎಷ್ಟು ದುರಾಂಕಾರ. ನನ್ನ ಮೇಲೆ ರೇಗಾಡ್ತಾಳೆ. ಅವಳು ನೋಡಿ ಒಂದು ಕ್ಷಣಕ್ಕೆ ನನಗೂ ಭಯ ಆಗೋಗಿತ್ತು. ಏನು ಭಯನಾ? ಭಯ ಅಂದ್ರೆ ಭಯ ಅಲ್ಲ ಬ್ರೋ, ಸುಮ್ಮನೆ ಹಾಗಂದೆ ಅಷ್ಟೆ. ಅರ್ಥವಾಯ್ತು ಬಿಡು ಬ್ರೋ. ನಾನು ಅದೇ ಪರಿಸ್ಥಿತಿಲಿ ಇರ್ತೀನಿ. ನೀನೇನೋ ಮೇಲ್ಗಡೆ ಮನೇಲಿ ಇರ್ತೀಯ, ಆದ್ರೆ ನಾನು ಇದೇ ಮನೆಯಲ್ಲಿ ಆ ಶ್ರಾವಣಿ ಜೊತೆಗೇ ಇರ್ಬೇಕಲ್ಲ. ಬೆಂಕಿ ಜೊತೆ ಬದುಕು ನಡೆಸ್ತಾ ಇದ್ದೀನಿ ಅಂದ್ರೆ ಬೆಂದೋಗಲ್ವೇ? ಬೆಂದೋದ್ರೂ ಪರವಾಗಿಲ್ಲ, ಸುಟ್ಟು ಕರಕಲಾಗಲ್ವೇ?
ಬ್ರೋ ಅವಳನ್ನ ಯಾಕೆ ಬೆಂಕಿ ಅಂತೀಯ? ಅವಳು ಬೆಂಕಿ ಆದ್ರೆ ನಾನ್ ಜ್ವಾಲಾಮುಖಿ. ಜ್ವಾಲಾಮುಖಿ ಜಾರ್ಕೊಂಡು ಹೋಗಿದ್ದನ್ನು ನೋಡಿದೆ. ಬ್ರೋ ಅಲ್ಲ ಬ್ರೋ, ಆ ಶ್ರಾವಣಿಗೆ ಅದು ಏನ್ ಶಕ್ತಿ ಇದೆಯೋ ನನಗಂತೂ ಗೊತ್ತಿಲ್ಲ. ಮಾತಲ್ಲೇ ಎಲ್ಲರನ್ನೂ ಉರಿದು ಮುಕ್ಕಿ ಬಿಡ್ತಾಳೆ. ಈಗ ನೋಡವಾ, ಅರ್ಧ ಎಕರೆ ಹೊಲ ಇರುತ್ತೆ, ಅದರಲ್ಲಿ ಒಂದರ ಮೇಯ್ತಾ ಇರ್ಬೋದು. ಅದೇ ಹೊಲಕ್ಕೆ ಇನ್ನೊಂದು ದರ ಬಂದ್ರೆ ಕಡಿಮೆ ಆಗಲ್ವೇ ಹುಲ್ಲು? ಈ ಮನೆಯಲ್ಲಿ ನಾನೇ ಹೆಂಗೋ ಬಿಟ್ಟಿ ಕೂಳು ಅಂತ ಉಣ್ಕೊಂಡು ತಿನ್ಕೊಂಡು ಚೆನ್ನಾಗಿದ್ದೆ. ಈಗ ಅವರಿಬ್ರು ಬೇರೆ ವಕ್ಕರ್ಸ್ಕೊಂಡ್ಬಿಟ್ಟಿದ್ದಾರೆ, ಪೈಪೋಟಿ ಬೇರೆ ತಿನ್ನಕ್ಕೆ. ಮನೆಯವರೆಲ್ಲ ಅವರಿಬ್ಬರಿಗೆ ಸಪೋರ್ಟ್ ಮಾಡ್ತಾರೆ ಬ್ರೋ. ಅಪ್ಪಿತಪ್ಪಿ ನನ್ನೇನಾದ್ರೂ ಈ ಮನೆಯಿಂದ ಆಚೆ ಹಾಕ್ಬಿಟ್ರೆ ಅಂತ ನನಗೆ ಭಯ ಆಗ್ತಿದೆ. ಆದ್ರೆ ಅವರಿಬ್ಬರನ್ನ ಮನೆಯಿಂದ ಆಚೆ ಹಾಕಕ್ಕೆ ನನ್ನ ಹತ್ರ ಇರೋ ಒಂದೇ ಒಂದು ಅಸ್ತ್ರ ಅಂದ್ರೆ ಮಾತು. ನನ್ನ ಮಾತು ಆ ಶ್ರಾವಣಿ ತರ ಬೆಂಕಿ ಅಲ್ಲದೆ ಇರ್ಬೋದು, ಆದ್ರೆ ನಾನು ಮಾತಾಡಿದ್ರೆ ಕಣ್ಣಿಗೂ ಕಾಣದೆ ಕುಟುಕೋ ತರ ಸೂಜಿ ಇದ್ದಂಗಿರುತ್ತೆ. ನಾನು ಅವ್ರಿಗೆ ಒಂದೊಂದು ಮಾತಾಡಿ ಚುಚ್ಚಿ ಅವರು ತಡ್ಕೊಳಕ್ಕಾಗದೆ ಯಪ್ಪ ಅಂದ್ಬಿಟ್ಟು ಅವರೇ ಮನೆ ಬಿಟ್ಟು ಹೋಗ್ಬೇಕು. ಒಳ್ಳೆ ಕೆಲ್ಸ ಬ್ರೋ. ಹೀಗೆ ನಿನ್ನ ಮಾತಲ್ಲಿ ಅವ್ರನ್ನ ಚುಚ್ಚಿ ಈ ಮನೆಯಿಂದ ಓಡಿಸ್ಬಿಡು. ಮಾನ ಮರ್ಯಾದೆ ಇರೋರಾದ್ರೆ ಮಾತುಗಳಿಗೆ ಅಂಜಿ ಓಡ್ ಹೋಗ್ತಾರೆ. ಹಾಗಾದ್ರೆ ನಮಗೆ ಮನಮರ್ಯಾದೆ ಇಲ್ಲ ಅಂತೀಯ? ಯಾಕಾಗಂತೀಯ ಬ್ರೋ? ಅಲ್ಲ ಬ್ರೋ, ಆ ಶ್ರಾವಣಿ ನಮ್ಮ ಮಗಕ್ಕೆ ಮಂಗಳಾರತಿ ಎತ್ತಿದ್ಲು, ಅಷ್ಟಾದ್ರೂ ನಾವು ಅದ್ರ ಬಗ್ಗೆನೇ ಮಾತಾಡ್ತಿದೀವಲ್ಲ, ಅದಕ್ಕೆ ಹೇಳ್ತಾ ಇರೋದು. ಸರಿ ನನ್ ಮಗಳು ಕೂಗ್ತಾ ಇದ್ದಾಳೆ, ಬರ್ತೀನಿ. ಬರ್ತೀನಿ. ಎಲ್ಲಿ?